ನ್ಯೂಸ್ ಅಟ್ 4 PM ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ದೀಪಾವಳಿ ಗಿಫ್ಟ್ ಸಿಗತ್ತೆ ಅಂತ ಹೋಗಿದ್ದವರಿಗೆ ಶಾಕ್ ಆಗಿದೆ. ಅನರ್ಹ ಶಾಸಕರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದೆ. ಸೊ ಟೆನ್ಷನ್ ಇನ್ನೂ ಕಂಟಿನ್ಯೂ ಆಗಿದೆ. ಹಬ್ಬದ ಸಂದರ್ಭದಲ್ಲೂ ಅನರ್ಹ ಶಾಸಕರಿಗೆ ಟೆನ್ಷನ್ ತಪ್ಪಿದ್ದಲ್ಲ. ಅನರ್ಹ ಶಾಸಕರ ತೀರ್ಪನ್ನ ನವೆಂಬರ್ 4 ಬಳಿಕವಷ್ಟೇ ಕೊಡುವ ಸಾಧ್ಯತೆ ಇದೆ. ತೀರ್ಪನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. ಇವತ್ತೇ ತೀರ್ಪು ಬರುತ್ತೆ ಅಂತ ಅನ್ಕೊಂಡಿದ್ರು. ಹಾಗನ್ಕೊಂಡಿದ್ದವ್ರಿಗೆ ಮತ್ತೊಂದು ಶಾಕ್ ಇದು. ನವೆಂಬರ್ 4 ಕೂಡ ಅನರ್ಹರಿಗೆ ಟೆನ್ಷನ್ ತಪ್ಪಿದ್ದಲ್ಲ. ಯಾಕೆ ಟೆನ್ಷನ್ ಅಂತಂದ್ರೆ ನವೆಂಬರ್ 11ರಿಂದಲೇ ಬೈ ಎಲೆಕ್ಷನ್ ಕೆಲಸ ಶುರುವಾಗತ್ತೆ. ಹಾಗಾಗಿ ನವೆಂಬರ್ 4 ಕೂಡ ತೀರ್ಪು ಬರದೆ ಹೋದ್ರೆ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ನವೆಂಬರ್ 11 ಒಳಗೆ ತೀರ್ಪು ಬಂದ್ರೆ ನೆಮ್ಮದಿ. ತೀರ್ಪು ಬರದೇ ಇದ್ರೆ ಎಲೆಕ್ಷನ್ ಪ್ರಿಪೇರ್ ಆಗಬೇಕಾ ಬೇಡವಾ, ಟಿಕೆಟ್ ಸಿಗುತ್ತಾ ಇಲ್ವೋ, ಪಕ್ಷಗಳು ಟಿಕೆಟ್ ಕೊಡ್ತಾವೋ ಇಲ್ವೋ, ಬಿಜೆಪಿ ಏನ್ ಮಾಡುತ್ತೆ, ಕಾಂಗ್ರೆಸ್ ಬಾಗಿಲು ತಟ್ಟಬೇಕಾ, ಇಂಥ ಒಂದು ಪರಿಸ್ಥಿತಿಯಲ್ಲಿ ಅನರ್ಹ ಶಾಸಕರಿದ್ದಾರೆ. ಒಟ್ಟಿನಲ್ಲಿ ಟೆನ್ಷನ್ ನಲ್ಲೇ ಕಾದು ಕೂತಿದ್ದಾರೆ ಅನರ್ಹ ಶಾಸಕರು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಧರಣೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಅನರ್ಹರಿಗೆ ಇನ್ನೇನು ಇವತ್ತು ಗಿಫ್ಟ್ ಸಿಕ್ಕೇ ಬಿಡುತ್ತೆ. ನೆನೆ DK ಶಿವಕುಮಾರ್ ಅವರಿಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಒಂದ್ ರೀತಿ ತಮಗೂ ರಿಲೀಫ್ ಸಿಗುತ್ತೆ ಅನ್ನುವಂತ ಒಂದು ಭಾವನೆಯಲ್ಲಿದ್ರು. ಹಾಗಾಗ್ಲಿಲ್ಲ. ನವೆಂಬರ್ 4ಕ್ಕೆ ತೀರ್ಪನ್ನ ಮುಂದೂಡಿದೆ. ಏನೆಲ್ಲ ಹೇಳಿದೆ ಕೋರ್ಟ್? ಈಗ ಅನರ್ಹ ಶಾಸಕರ ಪ್ರಕರಣ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ NV ರಮಣ ನೇತೃತ್ವದ ತ್ರಿಸದಸ್ಯ ಪೀಠ ಈಗ ತೀರ್ಪನ್ನ ಕಾಯ್ದಿರಿಸಿದೆ. ಇಲ್ಲಿ ಒಂದ್ ಅಂಶ ಗಮನಿಸಬೇಕು. ಏನಂತಂದ್ರೆ ಸುಪ್ರೀಂ ಕೋರ್ಟ್ ಮುಂದಿನ ತಿಂಗಳು 4ನೇ ತಾರೀಕುವರೆಗೂ ಕೂಡ ರಜೆ ಇದೆ. ಸೊ ಹಾಗಾಗಿ ಈಗ ತೀರ್ಪನ್ನ ಕಾಯ್ದಿರಿಸಿದ್ರು ಕೂಡ ಮಧ್ಯದಲ್ಲಿ ರಜೆ ಇದ್ದ ಸಂದರ್ಭದಲ್ಲಿ ತೀರ್ಪನ್ನ ಪ್ರಕಟಿಸುವ ಸಾಧ್ಯತೆಗಳು ಇರಲ್ಲ. ಜೊತೆಗೆ ಇದನ್ನ ಓಪನ್ ಕೋರ್ಟ್ ನಲ್ಲೇ ತೀರ್ಪನ್ನ ಪ್ರಕಟಿಸಬೇಕಿರೋದ್ರಿಂದ ಕಲಾಪ ನಡೆಯುವಂತಹ ನವೆಂಬರ್ 4ಕ್ಕೂ ಮೊದಲು ಯಾವ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ನಿಂದ ತೀರ್ಪು ಬರಲ್ಲ. ಸೊ ಹಾಗಾಗಿ ಅನರ್ಹ ಶಾಸಕರಿಗೆ ಈಗ ನವೆಂಬರ್ 4ರವರೆಗೆ ಇದೇ ಟೆನ್ಷನ್ ಅಲ್ಲಿ ಅವರು ಮುಂದುವರಿಬೇಕಾಗತ್ತೆ. ಯಾಕಂದ್ರೆ ನವೆಂಬರ್ 11ನೇ ತಾರೀಕಿನಿಂದ ನಾಮಿನೇಷನ್ ಸಲ್ಲಿಕೆಗಳ ಪ್ರಕ್ರಿಯೆಗಳು ಶುರು ಆಗ್ತವೆ. ಅಲ್ಲಿ ಬಯದ 15 ಉಪಚುನಾವಣೆಗಳು. ಸೊ ಹಾಗಾಗಿ ಈಗ ಅವ್ರಿಗೆ ಒಂದ್ ರೀತಿ 4ನೇ ತಾರೀಕು ರಿಲೀಫ್ ಸಿಕ್ಕರೂ ಕೂಡ 4ನೇ ತಾರೀಕಿಂದ 11ನೇ ತಾರೀಕು ಒಳಗಡೆನೆ ಅವರು ಚುನಾವಣೆಗೆ ಅಣಿ ಆಗ್ಬೇಕು. ಸೊ ಅಷ್ಟರ ಮಟ್ಟಿಗೆ ಅವ್ರಿಗೆ ಪ್ರತಿ ಕ್ಷಣವೂ ಕೂಡ ಇಂಪಾರ್ಟೆಂಟ್ ಆಗುವಂತಹ ಬಹಳ ಮಹತ್ವದ್ದಾಗಿ ಪರಿಣಮಿಸುವಂತಹ ಮಟ್ಟಕ್ಕೆ ಒಂದ್ ರೀತಿಯಲ್ಲಿ ಕುತ್ತಿಗೆಗೆ ಬಂತು ಅಂತಾರಲ್ಲ, ಆ ಪರಿ ಆಗಿದೆ. ಈಗ ನವೆಂಬರ್ 4ರವರೆಗೆ ಈಗ ನವೆಂಬರ್ 4ರವರೆಗೆ ಟೈಮ್ ಹೆಂಗ್ ದೂಡ್ಬೇಕು ಅನ್ನುವಂಥದ್ದು ಕೂಡ ಅವ್ರಿಗೆ ಈಗ ಡೆಫಿನೆಟ್ಲಿ ಟೆನ್ಷನ್ ಅನ್ನ ತಂದೊಡ್ಡಿರುತ್ತೆ. ಮತ್ತೆ ಇಷ್ಟೆಲ್ಲ ಮೀರಿ ಪ್ರಕರಣ ಏನಾಗುತ್ತೋ ಅನ್ನೋ ಒಂದು ಟೆನ್ಷನ್ ಕೂಡ ಇರುತ್ತೆ. ಜೊತೆಗೆ ಈಗ ತೀರ್ಪು ಕಡೆ ಕ್ಷಣದಲ್ಲಿ ಬರ್ತಿದೆ, ಚುನಾವಣೆಗೆ ಅಣಿಯಾಗೋದು ಹೆಂಗಪ್ಪ ಅನ್ನುವಂತಹ ಟೆನ್ಷನ್ ಕೂಡ ನಿರ್ಮಾಣ ಆಗಿದೆ ಈಗ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಧರಣೀಶ್ ಡೀಟೇಲ್ಸ್ಗಾಗಿ. ಲಿಂಗಾಯತ ಸಿಎಂಗಳಿಗೆ ಪದೇ ಕಿರುಕುಳ. ಲಿಂಗಾಯತ ಸಿಎಂಗಳನ್ನ ವಿನಾಕಾರಣ ಕೆಳಗಿಳಿಸಲಾಗ್ತಿದೆ. ಲಿಂಗಾಯತ ಸಿಎಂಗಳಿಗೆ ಅವಧಿ ಪೂರ್ಣಗೊಳಿಸೋದಕ್ಕೆ ಬಿಡ್ತಾ ಇಲ್ಲ. ಮುಖ್ಯಮಂತ್ರಿಗಳನ್ನ ಇಳಿಸೋ ಪ್ರಯತ್ನ ಮಾಡಿದ್ರೆ ಹುಷಾರ್. ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಲಿಂಗಾಯತ ಮುಖ್ಯಮಂತ್ರಿಗಳನ್ನ ಅವಧಿ ಮುಗಿಯೋದಕ್ಕೂ ಮುನ್ನವೇ ಕೆಳಗಿಳಿಸುವಂತಹ ಷಡ್ಯಂತ್ರಗಳು ನಡೆದಿದ್ದಾವೆ. BS ಯಡಿಯೂರಪ್ಪ ಅವರ ಬೆಳವಣಿಗೆಯನ್ನ ಹತ್ತಿಕ್ಕುವ ಪ್ರಯತ್ನ ಖಂಡನೀಯ. ಸಮಾನ ಮನಸ್ಕ ಸ್ವಾಮೀಜಿಗಳು ಒಂದಾಗ್ತೀವಿ, ಒಬ್ಬರನ್ನ ಇಳಿಸಿ ಇನ್ನೊಬ್ಬರನ್ನ ಹತ್ತಿಸೋ ಪ್ರಯತ್ನ ಸರಿಯಲ್ಲ. ಬಿಜೆಪಿ ಹೈಕಮಾಂಡ್ಗೆ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಪೀಠದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನೆರೆ ಪರಿಹಾರದ ಕೆಲಸ ಅಷ್ಟು ಸರಿಯಾಗಿ ಆಗಿಲ್ಲ ಕರ್ನಾಟಕದಲ್ಲಿ ಅಂತ ಕೂಡ ಹೇಳಿದ್ದಾರೆ. BSY ಬೆಳವಣಿಗೆ ಹತ್ತಿಕ್ಕುವಂತಹ ಪ್ರಯತ್ನ ಖಂಡನೀಯ. ಸಮಾನ ಮನಸ್ಕ ಸ್ವಾಮೀಜಿಗಳು ಒಂದಾಗ್ತೀವಿ. ಪಂಚಮಸಾಲಿ ಮಠದ ಸ್ವಾಮೀಜಿಯೊಬ್ಬರ ಹೇಳಿಕೆ ಇದು. ಒಬ್ಬರನ್ನ ಇಳಿಸಿ ಇನ್ನೊಬ್ಬರನ್ನ ಹತ್ತಿಸೋ ಪ್ರಯತ್ನ ಸರಿಯಲ್ಲ ಅಂತ ಹೇಳಿದ್ದಾರೆ. ಕರ್ನಾಟಕದ ಸರ್ಕಾರಗಳ ಇತಿಹಾಸದಲ್ಲಿ ಲಿಂಗಾಯತ ಸಮುದಾಯದಲ್ಲಿ ಯಾವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೋ ಆ ವಿನಾಕಾರಣ ಅವರನ್ನ ಇಳಿಸುವಂಥ ಪ್ರಯತ್ನ ಮೊದಲಿಂದ ನಡ್ಕೊಂಡ್ ಬಂದಿದೆ. ಅವ್ರು ಎಲ್ಲಿಯವರೆಗೆ ಜನ ಆಶೀರ್ವಾದ ಮಾಡ್ತಾರೋ ಅಲ್ಲಿವರೆಗೆ ಅವಕಾಶ ಕೊಡುವಂಥದ್ದು ಆಯಾ ಪಕ್ಷದ ಮುಖಂಡರ ಒಂದು ಕರ್ತವ್ಯ. ವಿನಾಕಾರಣ ಅವರ ಬೆಳವಣಿಗೆನ ಸಹಿಸಲಾರ್ದೇ ಇಳಿಸುವ ಪ್ರಯತ್ನವನ್ನು ಯಾರೂ ಸಹ ಮಾಡಬಾರ್ದು. ಯಾವುದೇ ಪಕ್ಷದಲ್ಲಿರ್ಬೋದು, ಯಾವುದೇ ಸಮುದಾಯದ ನಾಯಕ ಬೆಳೆಯುವಂಥ ಸಂದರ್ಭದಲ್ಲಿ, ಕೆಲಸ ಮಾಡುವ ಸಂದರ್ಭದಲ್ಲಿ ಈ ರೀತಿ ಇಳಿಸೋ ಪ್ರಯತ್ನವನ್ನು ಮಾಡಬಾರ್ದು. ನಿಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಸಂಬಂಧಪಟ್ಟ ನೀವು ಬೇಕಾದ್ರೆ ಚರ್ಚೆ ಮಾಡಿರಿ, ಆ ನಿಟ್ಟನ್ನು ನೀವು ಅವ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿರಿ.
ಆದರೆ ಬೆಳವಣಿಗೆಯನ್ನು ಹತ್ತಿಕ್ಕುವ ಪ್ರಯತ್ನ ಮೂಲಕ ಇಳಿಸುವಂಥದ್ದಕ್ಕೆ ಖಂಡಿತವಾಗಿ ನಾನು ಖಂಡಿಸ್ತೀನಿ. ಅಂಥ ಸಂದರ್ಭ ಬಂದರೆ ನಾವೆಲ್ಲ ಸಮಾನ ಮನಸ್ಕ ಸ್ವಾಮೀಜಿಗಳು ಯಾವತ್ತೂ ಅವ್ರ ಪರವಾಗಿ ನಾವು ನಿಲ್ತೀವಿ. ಈ ರೀತಿಯಾಗಿ ಹತ್ತಿಕ್ಕುವ ಪ್ರಯತ್ನ ಯಾರೂ ಸಹ ಮಾಡಬಾರ್ದು. ಯಾವುದೇ ಸಮುದಾಯದ ಯಾವುದೇ ವ್ಯಕ್ತಿಯನ್ನಾದ್ರೂ ಸಹ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳ, ನೀವು ಯಾಕೆ ಈ ರೀತಿಯ ಹೇಳಿಕೆಯನ್ನ ಹೇಳಿದ್ರಿ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾರು ತುಳಿತಾ ಇದ್ದಾರೆ ಯಡಿಯೂರಪ್ಪನವ್ರನ್ನ? ಯಾಕೆ ಲಿಂಗಾಯತ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸೋ ಪ್ರಯತ್ನ ನಡೀತಾ ಇದೆ ಅಂತ ಯಾಕೆ ಅನ್ನಿಸ್ತು? ಸ್ವತಃ ನೀವೇ ಮಾಧ್ಯಮದವರೇ ಕೇಳಿದ ಪ್ರಶ್ನೆ ಇದು. ನಾವು ಕೇಳಿದ ಪ್ರಶ್ನೆ ಅಲ್ಲ, ಮಾಧ್ಯಮದವರು. ನೀವು ಹುಬ್ಬಳ್ಳಿಗೆ ನಾವು ಕಾರ್ಯಕ್ರಮಕ್ಕೆ ಬಂದ ಸಂದರ್ಭದಲ್ಲಿ ಸ್ವಾಮೀಜಿ ಯಡಿಯೂರಪ್ಪನಿಗೆ ಈ ರೀತಿಯಾಗಿ ತೊಂದರೆ ಕೊಡ್ತಿದ್ದ ವಿಷಯದ ನೀವು ಒಬ್ಬ ಗುರುಗಳಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಆ ರೀತಿ ಒಳ್ಳೇದಲ್ಲ. ಯಾವುದೇ ಸಮುದಾಯದ ಯಾವುದೇ ಒಬ್ಬ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ವಿನಾಕಾರಣ ಯಾವುದೇ ರೀತಿಯಾದಂತಹ ಆರೋಪ ಇಲ್ಲದೇನೆ ಕೆಳಗಿಳಿಸುವಂತದ್ದು ಅಥವಾ ಇನ್ನೊಬ್ಬರ ಮೇಲೆ ತರುವಂತದ್ದು ಸರಿಯಲ್ಲ ಅಂತ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಸಂಪೂರ್ಣವಾಗಿ ನೆರೆಹಾವಳಿ ತತ್ತರಿಸಿ ಹೋಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಬೆಳವಣಿಗೆಗಳು ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ. ಯಾಕಂದ್ರೆ ಈ ಸಮುದಾಯ ಮುಂದಿನ ದಿನಗಳಲ್ಲಿ ಪಕ್ಷದ ಮೇಲೆ ಮುನಿಸಿಕೊಳ್ಳುವಂತ ಸಾಧ್ಯತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ರೀತಿ ಆಗೋದು ಒಳ್ಳೆಯ ಅಂತ ಮಾತನ್ನ ಪಕ್ಷದ ಮುಖಂಡರಿಗೆ ಮಾಧ್ಯಮದ ಮೂಲಕವಾಗಿ ನಾನು ಹೇಳಿದೆ. ಓಕೆ ಸ್ವಾಮೀಜಿಗಳೇ, ನಿನ್ನೆ ಮೊನ್ನೆ ಎಲ್ಲ ನೋಡ್ತಾ ಇದ್ರೆ ಯಡಿಯೂರಪ್ಪನವ್ರಿಗೆ ಪಕ್ಷದ ಕೆಲಸವೇ ಇಂಪಾರ್ಟೆಂಟ್ ಆಗುವಾಗ ಅಂತ ಒಂದು ಸನ್ನಿವೇಶ ನಿರ್ಮಾಣ ಆಯ್ತು. ಅವರು ನೆರೆ ಪರಿಹಾರಕ್ಕೋಸ್ಕರ ಡಿಸಿಗಳ ಸಭೆ ನಡೆಸ್ತಾ ಇದ್ರು, ಸಭೆನೂ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ, ಅಥವಾ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವ್ರಿಗೆ ಫ್ರೀ ಆಗಿ ಕೆಲಸ ಮಾಡಕ್ ಆಗ್ತಿಲ್ಲ ಅನ್ನೋ ಭಾವನೆ ಬರ್ತಿದ್ಯಾ? ಇದು ರಾಜ್ಯದ ಜನರ ಆ ರೀತಿ ಮಾತಾಡ್ತಾರೆ. ಮಾಧ್ಯಮದಲ್ಲಿ ಅದನ್ನ ತೋರಿಸ್ತಿದ್ರಿ. ನಾನು ಹೇಳಿದೇನಪ್ಪ, ಈ ಸಂದರ್ಭದಲ್ಲಿ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಯಾವುದೇ ಅಲ್ಲಿ ಒಂದು ಪಕ್ಷ ಇದ್ದಾಗ ಸಹಜ ಭಿನ್ನಾಭಿಪ್ರಾಯ ಬರೋದು ಸಹಜ. ಇದು ನಮ್ಮ ಜನರ ಕಣ್ಣೀರನ್ನ ಒರೆಸುವಂತ ಹಿಂದಿನ ಒಳಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರೇ ಇರಲಿ ಅವ್ರು ಮುಕ್ತವಾಗಿ ಸ್ವತಂತ್ರ ಕೆಲಸ ಮಾಡ್ಲಿಕ್ಕೆ ಸಂಬಂಧಪಟ್ಟ ಪಕ್ಷದ ಮುಖಂಡರು ಮತ್ತು ಪಕ್ಷದ ಪದಾಧಿಕಾರಿಗಳು ಮಾಡಬೇಕು ಅಂತ. ವಿನಾಕಾರಣ ಜನರ ಸಂಕಟದಲ್ಲಿ ಅದರ ಮುನ್ನಡೆ ಓಕೆ, ಧನ್ಯವಾದಗಳು ಸ್ವಾಮೀಜಿಗಳೇ ನ್ಯೂಸ್ 18 ಮಾತನಾಡಿದ್ದಕ್ಕೆ. ಸಿಎಂ ಬಿಎಸ್ವೈ ಪರ್ಯಾಯವಾಗಿ ಯಾರನ್ನು ಬೆಳೆಸಬಾರದು ಅಂತ ಲಕ್ಷ್ಮಣ ಸವದಿ ವಿರುದ್ಧ ಶಾಸಕ ಉಮೇಶ್ ಕತ್ತಿ ಪರೋಕ್ಷ ವಾಗ್ದಾಳಿ ನಡೆಸಿದ್ದಾರೆ. ಉಮೇಶ್ ಕತ್ತಿ ಅವರಿಗೆ ಇನ್ನೂ ಕೂಡ ಮಿನಿಸ್ಟರ್ ಮಾಡದ ಬಿಸಿ ಇನ್ನೂ ಕೂಡ ತಟ್ಟಿದೆ, ಇನ್ನೂ ಕೂಡ ಹಾಗೆ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಮುಖ್ಯಮಂತ್ರಿ ಯಡಿಯೂರಪ್ಪ ಯಾರನ್ನು ಪರ್ಯಾಯವಾಗಿ ಬೆಳೆಸಬಾರದು ಅಂತ ಹೇಳಿದ್ದಾರೆ. ಲಕ್ಷ್ಮಣ ಸವದಿ ವಿರುದ್ಧ ಉಮೇಶ್ ಕತ್ತಿ ಪರೋಕ್ಷವಾಗಿ ಗರಂ ಆಗಿದ್ದಾರೆ. ಡಿಸಿಎಂಗಳಾದವರಿಗೆ ಪರ್ಯಾಯ ನಾಯಕರಾಗುವ ಯೋಗ್ಯತೆ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಡಿಸಿಎಂ ಹುದ್ದೆ ಕೊಟ್ಟಿರಬಹುದು, ಆದ್ರೆ ಅದು ಸಾಂವಿಧಾನಿಕ ಹುದ್ದೆ ಅಲ್ಲ. ಉಪಮುಖ್ಯಮಂತ್ರಿ ಆದವರು ದೊಡ್ಡವರಾಗೋದಕ್ಕೆ ಬರೋದಿಲ್ಲ, ಅನರ್ಹರಿಗೆ ಟಿಕೆಟ್ ನೀಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಸೋತಿರೋ ರಾಜು ಕಾಗೆ, ಅಶೋಕ್ ಪೂಜಾರಿ ಅಭ್ಯರ್ಥಿಗಳು ಅನರ್ಹರು ರಾಜೀನಾಮೆ ಕೊಡದೇ ಇದ್ದಲ್ಲಿ ಲಕ್ಷ್ಮಣ ಸವದಿ ಡಿಸಿಎಂ ಆಗ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ಡಿಸಿಎಂ ವಿರುದ್ಧ ಶಾಸಕ ಉಮೇಶ್ ಕತ್ತಿ ಸ್ವಲ್ಪ ಪರೋಕ್ಷವಾಗಿ ಕೆಂಡ ಕಾರಿದ್ದಾರೆ. ಉಮೇಶ್ ಕತ್ತಿ ಇನ್ನೂ ಕೂಡ ಗರಂ ಆಗೇ ಇದ್ದಾರೆ. ಬಿಎಸ್ ಯಡಿಯೂರಪ್ಪ ಯಾರನ್ನು ಪರ್ಯಾಯವಾಗಿ ಬೆಳೆಸಬಾರದು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಯಡಿಯೂರಪ್ಪನ ಪರ್ಯಾಯವಾಗಿ ಯಾರನ್ನೂ ಬೆಳೆಸುವಂತ ವಿಚಾರ ಯಾರಿಗೂ ಬರಲಿಕ್ಕಿಲ್ಲ, ಬರಬಾರದು ನನ್ನ ಅನಿಸಿಕೆ. ಯಾಕಂದ್ರೆ ಯಡಿಯೂರಪ್ಪ ಹುಟ್ಟು ಹೋರಾಟಗಾರ. ಸೈಕಲ್ ಮೇಲೆ ಅವನು ಪ್ರಚಾರ ಮಾಡ್ದ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಮುನ್ಸಿಪಾಲಿಟಿ ಮೆಂಬರ್ ಹಿಡ್ಕೊಂಡು ರಾಜ್ಯದ ಮುಖ್ಯಮಂತ್ರಿ ಆಗುವಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ. ಅವರು ಪರ್ಯಾಯವಂತ ಯಾರು ನೀವು ತಿಳಿದಿದ್ದು ಅದು ಆಗಕ್ಕೆ ಸಾಧ್ಯ ಇಲ್ಲ. ಯಾರೇ ಡಿಸಿಎಂ ಆಗಲಿ, ಲಕ್ಷ್ಮಣ ಸವದಿ ಆಗಲಿ, ಕಾರಜೋಳ ಆಗಲಿ, ಅಥವಾ ನಮ್ಮ ಬೆಂಗಳೂರಿನ ಅಶ್ವಥ್ ನಾರಾಯಣ ಆಗಲಿ, ಇವ್ರು ಯಾರು ಯಡಿಯೂರಪ್ಪನ ಪರ್ಯಾಯ ನಾಯಕರಾಗುವಂತ ಯೋಗ್ಯತೆ ಆ ಕೆಪಾಸಿಟಿ ಅವ್ರಿಗಿಲ್ಲ. ಹಾಗಾಗಿ ಅವ್ರ ಪರ್ಯಾಯವನ್ನ ವ್ಯವಸ್ಥೆಯನ್ನ ಪಕ್ಷ ವಿಚಾರ ಮಾಡಬಹುದು. ಕೊಟ್ಟಿರ್ಬೋದು, ಡಿಸಿಎಂ ಕೊಟ್ಟಿರ್ಬೋದು. ಡಿಸಿಎಂ ಏನು ದೊಡ್ಡ ಕೆಲಸ ಅಲ್ಲ, ಮಂತ್ರಿ ಮಾಡೋದು ಬಿಟ್ಟು. ಡಿಸಿಎಂ ಸಾಂವಿಧಾನಿಕ ಪೋಸ್ಟ್ ಅಲ್ಲ, ಮುಖ್ಯಮಂತ್ರಿ ಅದಾದ ಮಂತ್ರಿಗಳು. ಇದು ನಡು ಡಿಸಿಎಂ ನಮ್ಮ ಉಮೇಶ್ ಕತ್ತಿ ಅವರು ಹೇಳಿರ್ತಕ್ಕಂಥದ್ದು ಯಡಿಯೂರಪ್ಪನವರಿಗೆ ಪರ್ಯಾಯವಾಗಿ ಯಾರನ್ನು ಬೆಳೆಸುವಂತಹ ವಿಚಾರ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಅವರಿಗೆ ಯಾರು ಪರ್ಯಾಯವಾಗಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಅರ್ಥದಲ್ಲಿ ಉಮೇಶ್ ಕತ್ತಿ ಅವರು ಮಾತನಾಡಿದ್ದಾರೆ. ಹೋರಾಟಗಾರರು, ಹುಟ್ಟು ಹೋರಾಟಗಾರರು ಯಡಿಯೂರಪ್ಪನವರು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಡಿಸಿಎಂ ಹುದ್ದೆ ಕೊಟ್ಟಿರಬಹುದು, ಅದೊಂದು
ಸಾಂವಿಧಾನಿಕ ಹುದ್ದೆ ಅಲ್ಲ, ಡಿಸಿಎಂ ಹುದ್ದೆ ಕೊಡೋದೇನು ದೊಡ್ಡ ವಿಚಾರ ಅಲ್ಲ ಅನ್ನೋ ಅರ್ಥದಲ್ಲಿ ಉಮೇಶ್ ಕತ್ತಿ ಮಾತನಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಸ್ಪೀಕರ್ ವಿರುದ್ಧದ ಹೇಳಿಕೆಗೆ ಕೇಸರಿ ಟೀಮ್ ಟಾಂಗ್ ಕೊಟ್ಟಿದೆ. ಜೆಡಿಎಸ್ ಆಯ್ತು, ಇದೀಗ ಬಿಜೆಪಿ ಸರದಿ. ಒಟ್ಟಲ್ಲಿ ಟಾರ್ಗೆಟ್ ಸಿದ್ದರಾಮಯ್ಯ ಅನ್ನೋ ಸಿಚುವೇಶನ್ ಆಗ್ಬಿಟ್ಟಿದೆ. ಜೆಡಿಎಸ್ ಪಾಳ್ಯದಿಂದ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಆಯಿತು. ಇದೀಗ ಬಿಜೆಪಿ ಸರದಿ. ಅಲ್ಲೂ ಕೂಡ ಸಿದ್ದರಾಮಯ್ಯ ವಿರುದ್ಧ ಅಸ್ತ್ರಗಳನ್ನ ಪ್ರಯೋಗಿಸಲಾಗ್ತಾ ಇದೆ. ಅಧಿಕಾರದ ಮತದಿಂದ ಸಿದ್ದರಾಮಯ್ಯ ಹುಚ್ಚು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಪಕ್ಷಾಂತರದ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಮೇಷ್ಟ್ರಂತೆ ಮಾತಾಡ್ತೀರಾ, ಏನ್ ಕಲ್ತಿದ್ದೀರಾ ಅಂತ ಸಿಟಿ ರವಿ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅಧಿಕಾರ ಮದದಿಂದ ಈ ರೀತಿ ಹುಚ್ಚುಚ್ಚಾಗಿ ಮಾತನಾಡಿ ನಾನು ದೊಡ್ಡವನಾಗಬಹುದು ಅನ್ನೋ ಭ್ರಮೆನಲ್ಲಿ ಸಿದ್ದರಾಮಯ್ಯನವರು ಇದ್ದಂಗೆ ಕಾಣುತ್ತೆ. ಒಂದಾದ್ಮೇಲೆ ಒಂದು ಚುನಾವಣೆ ಸೋತ ಮೇಲೂ ಸಹ ಅಧಿಕಾರ ಮದದಿಂದ ಈ ರೀತಿ ಮಾತನಾಡಿ ಸ್ಪೀಕರ್ಗೆ ಅಪಮಾನ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ಇವತ್ತು ತಕ್ಷಣ ರಾಜ್ಯದ ದೇಶದ ಜನರ ಕ್ಷಮಾಪಣೆಯನ್ನ ಕೇಳಬೇಕು. ಪಕ್ಷಾಂತರದ ಬಗ್ಗೆ ಮಾತಾಡ್ತಾರೆ. ಅವರೇ ಒಬ್ಬ ದೊಡ್ಡ ಪಕ್ಷಾಂತರಿ. ಜೆಡಿಎಸ್ನಲ್ಲಿದ್ದು ಅಲ್ಲಿಂದ ಕಾಂಗ್ರೆಸ್ಸಿಗೆ ಬಂದು ಇವತ್ತು ಪಕ್ಷಾಂತರದ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಮೈತ್ರಿ ಸರ್ಕಾರದಲ್ಲೇ ಇದ್ದು ಮುಖ್ಯಮಂತ್ರಿಗಳೇ ಕುಮಾರಸ್ವಾಮಿಗಳೇ ಹೇಳಿದ್ರು ನನ್ನ ಸರ್ಕಾರ ಹೋಗೋದಕ್ಕೆ ಕಾರಣ ಸಿದ್ದರಾಮಯ್ಯ ಅಂತ. ಇಂಥ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯನವರು ಅಧಿಕಾರ ಮದದಿಂದ ಈ ರೀತಿ ಹುಚ್ಚುಚ್ಚಾಗಿ ಮಾತನಾಡಿ ನಾನು ದೊಡ್ಡವನಾಗಬಹುದು ಅನ್ನೋ ಭ್ರಮೆನಲ್ಲಿ ಸಿದ್ದರಾಮಯ್ಯನವರು ಇದ್ದಂಗೆ ಕಾಣುತ್ತೆ. ಒಂದಾದ್ಮೇಲೆ ಒಂದು ಚುನಾವಣೆ ಸೋತ ಮೇಲೂ ಸಹ ಮೈತ್ರಿ ಸರ್ಕಾರ ಉರುಳೋದ್ರಲ್ಲಿ ಸಿದ್ದು ಕೈವಾಡ ಇತ್ತು. ಸಿದ್ದರಾಮಯ್ಯ ಅವರೇ ಪ್ರಮುಖ ರೂವಾರಿ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಮೈತ್ರಿ ಸರ್ಕಾರ ಈ ಹಿಂದೂ ಕೂಡ ದೇವೇಗೌಡರು ಇದನ್ನ ಹೇಳಿದ್ರು, ಆದ್ರೆ ಇನ್ನಷ್ಟು ಸ್ಪಷ್ಟವಾಗಿ ಈ ವಿಚಾರವನ್ನ ಹೇಳಿದ್ದಾರೆ ದೇವೇಗೌಡರು. ಸಿದ್ದರಾಮಯ್ಯ ಅವರೇ ಮೈತ್ರಿ ಸರ್ಕಾರ ಉರುಳೋದಕ್ಕೆ ಪ್ರಮುಖ ರೂವಾರಿ ಅನ್ನುವಂತಹ ಗಂಭೀರ ಆರೋಪವನ್ನ ಮತ್ತೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಗ್ಗೆ ಕುಮಾರಸ್ವಾಮಿ ಸತ್ಯವನ್ನೇ ಹೇಳಿದ್ದಾರೆ. ಗುಲಾಂ ನಬಿ ಆಜಾದ್ ಅವರೇ ನಮ್ಮ ಬಳಿ ಬಂದಿದ್ರು, ಇದನ್ನ ಕಾಂಗ್ರೆಸ್ ಮರೆತಿದೆಯಾ? ಎಚ್ ಡಿ ದೇವೇಗೌಡರು ಗುಡುಗಿದ್ದಾರೆ. ಇನ್ನು ಸಿದ್ದರಾಮಯ್ಯ ಮಾಡಿದ ಷಡ್ಯಂತ್ರ ನಮಗೂ ಗೊತ್ತು ಅಂದಿದ್ದಾರೆ. ಕುಮಾರಸ್ವಾಮಿ ವಾಸ್ತವಾಂಶ ಹೇಳಿದ್ದಾರೆ. ಅದರಲ್ಲಿ ಇನ್ನೂ ಒಂದ್ಸಾರಿ ಹೇಳ್ತೀನಿ, ಗುಲಾಂ ನಬಿ ಆಜಾದ್ ಅವರು, ನಮ್ಮ ಗೆಹ್ಲೋಟ್ ಅವರು ಬಂದು ನನ್ನಲ್ಲಿ ಪ್ರತ್ಯೇಕವಾಗಿ 1 ಗಂಟೆ ಚರ್ಚೆ ಮಾಡಿ ನನ್ನನ್ನು ಒಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಸರ್ಕಾರ ಹೋಗೋದಕ್ಕೆ ಏನೇನಾಯಿತು ಅಂತಲೂ ಗೊತ್ತಿದೆ ನನಗೆ. ಮೇಜರ್ ರೋಲ್ ಏನು ಪ್ಲೇ ಮಾಡಿದ್ದಾರೆ ಅಂತಲೂ ಗೊತ್ತಿದೆ. ಸಿದ್ದರಾಮಯ್ಯವರು ಇಡೀ ಅವರ ರಾಜಕೀಯದ ಹೋರಾಟ, ಕುಮಾರಸ್ವಾಮಿಯವರು ಅವರ ಅಪ್ಪನೇ ಮುಖ್ಯಮಂತ್ರಿ ಆಗಲ್ಲ ಅಂತಲೇ ಎಲ್ಲ ಪಬ್ಲಿಕ್ ಸ್ಪೀಚಲ್ಲೂ ಹೇಳಿದ್ದಾರೆ. ಅದಾದಮೇಲೆ ಈ ಕ್ಯಾಬಿನೆಟ್ ಫಾರಮ್ ಆಯ್ತಲ್ಲ, ಅಲ್ಲೇನಾಯಿತು ಬೇಡ, ಈಗ ಇವರು ಬಾದಾಮಿಗೆ ಹೋದರು. ಅಲ್ಲಿ 6 ದಿನ ಇದ್ದರು. ಅಲ್ಲಿಂದ ಬಂದಮೇಲೆ ಧರ್ಮಸ್ಥಳಕ್ಕೆ ಹೋದರು, ಅಲ್ಲಿ 10 ದಿನ ಇದ್ದರು. ಅಲ್ಲಿಂದ ಬಂದಮೇಲೆ ಲಂಡನ್ಗೆ ಹೋದರು. ಆಗೇನೇನಾಯಿತು ಅನ್ನೋದು ನಿಮಗೆ ಗೊತ್ತಿರ್ಬೋದು. ಅವರಿಂದ ಹೋದಂಥವರೇ ನೀವೇ ತೆಗಿಬೇಕು, ದೇವೇಗೌಡನ ಮೊಮ್ಮಗನ ಸೋಲಿಸಬೇಕು, ನೀವೇ ನಮ್ಗೆ ಆದೇಶ ಕೊಟ್ರಿ. ನಾವು ಆ ಕೆಲಸ ಮಾಡಿದ್ವಿ. ಸ್ಪೀಕರ್ ಮನೇಲೇ ತೀರ್ಮಾನ ಮಾಡಿದ್ರಿ, ನಮ್ಗೆ ಯಾಕೆ ಶಿಕ್ಷೆ ಕೊಡ್ತೀರಿ ಅಂತ ಕುಮಾರಸ್ವಾಮಿ ಹೇಳಿರೋದು. ಅದರಲ್ಲೇನು ತಪ್ಪೇನಿದೆ? ನಾನು ಕೊಲೆ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ಲಂಚ ಹೊಡೆದಿಲ್ಲ, ನಾನು ಏನು ಅಂತ ಗೊತ್ತಿದೆ. ದೆಹಲಿಯಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನಾನು ಏನು ಅಂತ ಎಲ್ರಿಗೂ ಗೊತ್ತಿದೆ. ರಾಜಕಾರಣದ ಬಗ್ಗೆ ಸದ್ಯ ಏನು ಮಾತಾಡಲ್ಲ, ನನಗೆ ಬೆನ್ನು ನೋವಿದೆ, ವೈದ್ಯರ ಬಳಿ ಹೋಗ್ತೀನಿ, ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ತಿಹಾರ್ ಜೈಲಿನಲ್ಲಿದ್ದು ನಾನು ಅನುಭವಿಸಿದ್ದು ದೀರ್ಘ ಕತೆ, ಇತಿಹಾಸ ಇದೆ, ಅದೆಲ್ಲವನ್ನು ಈಗ ಹೇಳಲ್ಲ, ಮುಂದೆ ನೋಡೋಣ. ದೆಹಲಿಯಲ್ಲಿ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪಾಪ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ರಲ್ಲ, ಹೆಂಗೆ ನಾನು ಋಣ ತೀರ್ಸೋದು ಅಂತ ನನಗೆ ಅದು ದೊಡ್ಡ ಸಾಲದ ಹೊರೆ ಆಗಿಬಿಟ್ಟಿದೆ. ಸಾಲದ ಹೊರೆ. ನಾನು ಐ ಬಿಲೀವ್ ನನಗೆ ಈ ಉಪಕಾರ ಸ್ಮರಣೆ ಇದ್ರ ಬಗ್ಗೆ ನನಗೆ ನಂಬಿಕೆ ಇರೋದು.
ಹೆಂಗೆ ಈ ಜನರು ನಾನು ಋಣ ತೀರ್ಸೋದು, ಏನು ಈ ಥರ ಪ್ರೀತಿ ನನ್ನ ಮೇಲೆ ತೋರಿಸಿದ್ರು, ಹಿಂಗೆ ನಡೆದ್ರು. ಒಂದು ಸಣ್ಣ ಕರೆ ಕೊಟ್ಟದಕ್ಕೆ ಅಷ್ಟು ಸಾವಿರಾರು ಜನ ಬೆಂಗಳೂರಲ್ಲಿ ಬಂದು ನಿಂತ್ಕೊಂಡು ಅದೊಬ್ಬ ಆರೋಪಿಯವನು ಲೂಟಿ ಮಾಡಿಬಿಟ್ಟವನೇ ಅಂತ ಹೇಳಿದವನ ಮೇಲೆ. ವೆಲ್ಕಮ್ ಬ್ಯಾಕ್. ಸಂಚಲನ ಮೂಡಿಸಿದ್ದಂತಹ ಈ ಸೆಲೆಬ್ರಿಟಿಯ ಫ್ಯಾಮಿಲಿ ಕೇಸ್ ಇದು. ಒಬ್ಬ ಸೆಲೆಬ್ರಿಟಿಯ ಇಬ್ಬರು ಹೆಂಡತಿಯರ ಜಗಳದ ವಿಚಾರ, ದುನಿಯಾ ವಿಜಯ್ ಅಂಡ್ ಫ್ಯಾಮಿಲಿ ಗಲಾಟೆಯ ವಿಚಾರ. ಈ ಕೇಸ್ನಲ್ಲಿ ಬಹಳ ಮುಖ್ಯವಾದಂತಹ ಎವಿಡೆನ್ಸ್ ಜೋಡುಗಳು, ಕೇಸ್ನಲ್ಲಿ ಅತಿ ಮುಖ್ಯವಾದಂತಹ ಸಾಕ್ಷಿ ಈ ಚಪ್ಪಲಿ ಅಂತ ಹೇಳಲಾಗ್ತಾ ಇದೆ. ಈ ಚಪ್ಪಲಿಯೇ ಈಗ ಪ್ರಕರಣದ ಪ್ರಮುಖ ಸಾಕ್ಷಿ ಆಗ್ಬಿಟ್ಟಿದೆ. ದುನಿಯಾ ವಿಜಯ್ ಅಂಡ್ ಫ್ಯಾಮಿಲಿ ಗಲಾಟೆಯ ವಿಚಾರ ಇದು. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಏನಾಗಿತ್ತು ಅನ್ನೋದನ್ನ. ಆ ರೀತಿ ಒಂದು ವಿಚಾರ. ಈ ಕೇಸ್ನಲ್ಲಿ ಆಕೆ ಕೈಯಲ್ಲಿ ಹಿಡಿದಿರ್ತಕ್ಕಂಥ ಚಪ್ಪಲಿ ಎವಿಡೆನ್ಸ್ ಆಗಿರ್ತಕ್ಕಂಥದ್ದು ಅತಿ ಮುಖ್ಯವಾದಂತ ಎವಿಡೆನ್ಸ್ ಆಗಿದೆ. ದುನಿಯಾ ವಿಜಯ್ ಪತ್ನಿ ನಾಗರತ್ನ ಕೀರ್ತಿ ಗೌಡ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಲಾಗಿದೆ. ಇದೀಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ದುನಿಯಾ ವಿಜಯ್ ಪತ್ನಿ ನಾಗರತ್ನ ಕೀರ್ತಿ ಗೌಡ ಮೇಲೆ ಹಲ್ಲೆ ಮಾಡಿದ್ದಾರೆ. ಆ ಒಂದು ಆರೋಪದ ಸಾಬೀತಿಗೆ ಚಪ್ಪಲಿಯೇ ಸಾಕ್ಷಿ. ಚಾರ್ಜ್ ಶೀಟ್ ಫೈಲ್ ಆಗಿದೆ. ನ್ಯೂಸ್ 18ಗೆ ಈ ಒಂದು ಪ್ರಕರಣದ ಚಾರ್ಜ್ ಶೀಟ್ ಲಭ್ಯವಾಗಿದೆ. ಕೀರ್ತಿಗೌಡ ಮೇಲೆ ಹಲ್ಲೆ ಮಾಡಿದ್ದನ್ನ ನಾಗರತ್ನ ಒಪ್ಪಿಕೊಂಡಿದ್ದಾರೆ. ಈ ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ರೆಕಾರ್ಡ್ ಆಗಿರೋದನ್ನ ನೀವು ಗಮನಿಸಬಹುದು. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಒಂದು ದೃಶ್ಯಾವಳಿ ಸಿಸಿಟಿವಿನಲ್ಲೂ ಕೂಡ ರೆಕಾರ್ಡ್ ಆಗಿರ್ತಕ್ಕಂಥದ್ದು, ಜೊತೆಗೆ ಈಗ ಚಾರ್ಜ್ ಶೀಟ್ ಫೈಲ್ ಆಗಿದೆ ಅಂತ. ಸೊ ಚಪ್ಪಲಿ ಬಹಳ ಮುಖ್ಯವಾದ ಎವಿಡೆನ್ಸ್ ಅಂತ ಹೇಳಲಾಗ್ತಾ ಇದೆ. ಏನಿದೆ ಡೀಟೇಲ್ಸ್? ಖಂಡಿತ ಶ್ರೀಲಕ್ಷ್ಮಿ, ದುನಿಯಾ ವಿಜಯ್ ಫ್ಯಾಮಿಲಿಯಲ್ಲಿ ಸಾಕಷ್ಟು ಡಿಸ್ಪ್ಯೂಟ್ ಉಂಟಾಗಿತ್ತು. ಹೀಗಾಗಿ ಇಬ್ಬರು ಹೆಂಡತಿಯರ ನಡುವೆ ಸಾಕಷ್ಟು ಜಗಳ ಆಗ್ತಾ ಇತ್ತು. ಈ ನಡುವೆ ಕೀರ್ತಿಗೌಡ ಮನೆಗೆ ತೆರಳಿದಂತಹ ದುನಿಯಾ ವಿಜಯ ಮೊದಲ ಪತ್ನಿ ನಾಗರತ್ನ ಚಪ್ಪಲಿಯನ್ನ ತೆಗೆದುಕೊಂಡು ಹಲ್ಲೆ ನಡೆಸಿದ್ರು. ನಂತರ ಕಿರಿನಗರದಲ್ಲಿ ಪ್ರಕರಣ ದಾಖಲಾದ ನಂತರ ಅವರು ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು. ನಾಗರತ್ನಗಾಗಿ ತೀವ್ರ ಹುಡುಕಾಟ ನಡೆಸಿದಂತಹ ಗಿರಿನಗರ ಪೊಲೀಸರು ಎಲ್ಲಾ ಕಡೆ ಕೂಡ ಶೋಧ ಮಾಡಿದ್ರು. ಹೊಸೂರು, ಬೆಂಗಳೂರು ಸೇರಿದಂತೆ ತಮಿಳುನಾಡು ಎಲ್ಲಾ ಕಡೆ ಶೋಧ ನಡೆಸಿದ್ರು. ಆದ್ರೂ ಸಿಕ್ಕಿರಲಿಲ್ಲ. ನಂತರ ಅವರು ಆಂಟಿಸಿಪೇಟರಿ ಬೇಲ್ ತಗೊಂಡು ವಿಚಾರಣೆಗೆ ಹಾಜರಾಗ್ತಾರೆ. ವಿಚಾರಣೆ ವೇಳೆ ಅವರು ಸ್ವ ಹೇಳಿಕೆ ನೀಡಿರ್ತಕ್ಕಂಥದ್ದು, ನಾನು ಚಪ್ಪಲಿಯಲ್ಲಿ ಹೊಡೆದಿದ್ದು ನಿಜ. ಅವರ ಮನೆಗೆ ತೆರಳಿ ನನ್ನ ಗಂಡನನ್ನ ನೋಡೋದಕ್ಕೆ ಹೋಗಿದೆ, ನನ್ನ ಮಕ್ಕಳನ್ನ ನೋಡೋದಕ್ಕೆ ಹೋಗಿದೆ. ಆ ಸಂದರ್ಭದಲ್ಲಿ ಕೀರ್ತಿಗೌಡ ಅಲ್ಲಿದ್ರು, ಆ ಚಪ್ಪಲಿಯಿಂದ ನಾನು ಹೊಡೆದೆ ಅಂತ ಹೇಳಿ ಆ ಚಾರ್ಜ್ ಶೀಟ್ ನಲ್ಲಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಚಾರ್ಜ್ ಶೀಟ್ ಹಾಕೋ ಸಂದರ್ಭದಲ್ಲಿ ಆ ಹೇಳಿಕೆಯನ್ನ ಆಧರಿಸಿದ್ದಾರೆ ಪೊಲೀಸರು. ಆ ಚಪ್ಪಲಿಯನ್ನು ಕೂಡ ಈಗ ನಾಗರತ್ನ ಪೊಲೀಸರು ಮುಂದೆ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ಆ ಚಪ್ಪಲಿಯನ್ನೇ ಸಹ ಈಗ ಪ್ರಮುಖ ಸಾಕ್ಷಿಯಾಗಿ ಕೂಡ ಪೊಲೀಸರು ಪರಿಗಣಿಸಿದ್ದಾರೆ. ಹೀಗಾಗಿ ಆ ಚಪ್ಪಲಿಯನ್ನ ಕೂಡ ಸಾಕ್ಷಿಯಾಗಿ ಪರಿಗಣಿಸಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರ್ತಕ್ಕಂಥದ್ದು. ನಾಗರತ್ನ ಆರೋಪ ಈಗ ಹಲ್ಲೆ ಮಾಡಿದ ಆರೋಪ ಸಾಬೀತಾಗಿರ್ತಕ್ಕಂಥದ್ದು. ಮತ್ತೆ ಸಿಸಿಟಿವಿಯನ್ನ FSL ಗೂ ಕೂಡ ಕಳಿಸಲಾಗಿತ್ತು. ಆ FSL ನಲ್ಲೂ ಸಹ ನಾಗರತ್ನ ಹಲ್ಲೆ ಮಾಡಿರೋದು ಪ್ರೂವ್ ಆಗಿದೆ. ಹೀಗಾಗಿ ನಾಗರತ್ನಗೆ ಸಂಕಷ್ಟ ಎದುರಾಗೋ ಸಾಧ್ಯತೆ ಇದೆ. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಸಿರ್ತಕ್ಕಂಥ ಪೊಲೀಸರು ಇನ್ನು ಕೆಲವೇ ದಿನಗಳಲ್ಲಿ ಸಹ ಟ್ರಯಲ್ ಕೂಡ ಸ್ಟಾರ್ಟ್ ಆಗುತ್ತೆ. ಈ ಆರೋಪ ಸಾಬೀತಾದ್ರೆ ದುನಿಯಾ ವಿಜಯ ಮೊದಲನೇ ಪತ್ನಿಯಾಗಿರ್ತಕ್ಕಂಥ ನಾಗರತ್ನಗೆ ಸುಮಾರು 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಚಪ್ಪಲಿಯನ್ನ ಇಟ್ಕೊಂಡು ಇವರು ಪ್ರಮುಖ ಸಾಕ್ಷಿಯಾಗಿ ಮಾಡಿರ್ತಕ್ಕಂಥದ್ದು. ಆಕೆ ವಿಚಾರಣೆ ವೇಳೆ ಮತ್ತೆ ಹೇಳಿಕೆ ಸಂದರ್ಭದಲ್ಲಿ ನಾನು ಚಪ್ಪಲಿಯಿಂದ ಹೊಡೆದೆ ಅಂತ ಹೇಳಿ ನಾಗರತ್ನ ಹೇಳ್ತಾರೆ. ಕೀರ್ತಿಗೌಡಗೆ ಹೊಡೆದಿದ್ದೆ ಇದೇ ಚಪ್ಪಲಿಯಿಂದ ಅಂತ ಹೇಳಿ ಅದನ್ನ ತರಿಸ್ಕೊಂಡಂತ ಪೊಲೀಸರು ಅದನ್ನೇ ಕೂಡ ಈಗ ಸಾಕ್ಷಿಯಾಗಿ ಪರಿಗಣಿಸಿದ್ದಾರೆ. ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗಾಗಿ.